ಹ್ಯಾಪಿ ಮಾರ್ನಿಂಗ್, ನಮಸ್ತೆ, ಎಕ್ಸಲೆಂಟ್ ಮಾರ್ನಿಂಗ್. ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಗೋಪಿಕೃಷ್ಣ. ಆಸ್ ಯು ನೋ, ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ವೆಲ್ಕಮ್ ಟು ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ಕಾಲ್ಡ್ ದ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. 28 days ನ ಈ ಒಂದು ಫ್ರೀ ಪ್ರೋಗ್ರಾಮ್ ನಾವು ಈ ದ ಮ್ಯಾಜಿಕ್ ಅನ್ನೋ ಬುಕ್ ನ, ರಾಂಡಾ ಬರ್ನೆ ಅವ್ರದ್ದು ಈ ಬುಕ್ ನ ನಾವೇನ್ ಮಾಡ್ತಾ ಇದೀವಿ, ಓದಿ ಕನ್ನಡಕ್ಕೆ ಅನುವಾದ ಮಾಡಿ ಡೈಲಿ ಪ್ರಾಕ್ಟೀಸಸ್ ನ ಫಾಲೋ ಮಾಡ್ತಾ ಇದೀವಿ. ಸೊ ಇವತ್ತಿನ ಡೇ 25, ಇವತ್ತಿನ ದಿನ ಚಾಪ್ಟರ್ 25 ಎಲ್ಲರಿಗೂ ವೆಲ್ಕಮ್. ಓಕೆ, ಲೆಟ್ಸ್ ಸ್ಟಾರ್ಟ್. ದ ಚಾಪ್ಟರ್ ನೇಮ್ ಡೇ 25 ಯಾವ್ದಪ್ಪ ಅಂದ್ರೆ ಕ್ಯೂ ದ ಮ್ಯಾಜಿಕ್. ಐ ರಿಪೀಟ್, ಕ್ಯೂ ದ ಮ್ಯಾಜಿಕ್, CUE, ಕ್ಯೂ ದ ಮ್ಯಾಜಿಕ್ ಅಂದ್ರೆ ಸೂಚನೆಗಳು. ನಮ್ಗೆ ಯೂನಿವರ್ಸ್ ಇಂದ ಏನ್ ಕೊಡ್ತಾ ಇರುತ್ತೆ, ಅಲ್ಲಲ್ಲೇ ಒಂದು ಕ್ಲೂಗಳು ಕೊಡ್ತಾ ಇರ್ತಾರೆ. ಯೂನಿವರ್ಸ್ ಸೂಚನೆಗಳು ಕೊಡ್ತಾ ಇರ್ತಾರೆ, ಅದನ್ನ ನಾವ್ ಏನ್ ಮಾಡ್ಬೇಕು, ಕ್ಯಾಚ್ ಮಾಡ್ಕೊಳ್ಬೇಕು. ಓಕೆ, ಲೆಟ್ಸ್ ರೀಡ್. ಕೋಟ್ ಏನಪ್ಪಾ ಹೇಳುತ್ತೆ ಅಂದ್ರೆ, ಲೈಫ್ ಇಸ್ ಅ ಪ್ಲೇಫುಲ್ನೆಸ್. ವಿ ನೀಡ್ ಟು ಪ್ಲೇ ಸೊ ದಟ್ ವಿ ಕ್ಯಾನ್ ರೀಡಿಸ್ಕವರ್ ದ ಮ್ಯಾಜಿಕ್ all around us. Okay, let's continue. Today's practice, cue the magic, is one of my favorite practices because it's a game you play with the universe, so it's a lot of fun. So author ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವತ್ತಿನ ಒಂದು ಚಾಪ್ಟರ್, ಇವತ್ತು ಪ್ರಾಕ್ಟೀಸ್ ಏನಪ್ಪಾ ಇದೆ ಅಂದ್ರೆ ಕ್ಯೂ ದ ಮ್ಯಾಜಿಕ್. ಅಂದ್ರೆ ಯೂನಿವರ್ಸ್ ನಮ್ಗೆ ಏನು ಒಂದು ಸೂಚನೆಗಳು ಕೊಡ್ತಾ ಇರುತ್ತೆ, ಅದನ್ನ ನಾವು ಏನ್ ಮಾಡ್ಬೇಕು, ಕ್ಯಾಚ್ ಮಾಡ್ಕೋಬೇಕು. ಅಂಡ್ ಇವತ್ತಿನ ಒಂದು ಪ್ರಾಕ್ಟೀಸ್ ಒಂಥರ ಗೇಮ್ ಇದ್ದಂಗೆ. ಈ ಗೇಮ್ ನ ಏನ್ ಮಾಡ್ಬೇಕು, ನಾವು ಎಂಜಾಯ್ ಮಾಡ್ಬೇಕು, ಆಟ ಆಡ್ಬೇಕು, ಯೂನಿವರ್ಸ್ ಜೊತೆ ಪ್ಲೇಫುಲ್ ಆಗಿರ್ಬೇಕು, ಫನ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾ ಇದಾರೆ. ಇಮ್ಯಾಜಿನ್ ದಟ್ ದ ಯೂನಿವರ್ಸ್ ಇಸ್ ಫ್ರೆಂಡ್ಲಿ ಅಂಡ್ ಕೇರಿಂಗ್ ಅಂಡ್ ದಟ್ ಇಟ್ ವಾಂಟ್ಸ್ ಯು ಟು ಹ್ಯಾವ್ ಎವ್ರಿಥಿಂಗ್ ಯು ವಾಂಟ್ ಇನ್ ಲೈಫ್, ಬಿಕಾಸ್ ದ ಯೂನಿವರ್ಸ್ ಕಾಂಟ್ ಜಸ್ಟ್ ವಾಕ್ ಅಪ್ ಅಂಡ್ ಹ್ಯಾಂಡ್ ಯು ವಾಟ್ ಯು ವಾಂಟ್. It uses the law of attraction to give you the signs and the cues to help you receive your dreams. The universe knows, like ಇಲ್ಲಿವರೆಗೂ ಹೇಳ್ತೀನಿ ನಾನು ಫಸ್ಟ್ ನೋಡಿ. ಇಮ್ಯಾಜಿನ್ ಮಾಡಿ, ಯೂನಿವರ್ಸ್ ನಿಮ್ ಜೊತೆ ಒಂಥರ ಫ್ರೆಂಡ್ ಇದ್ದಂಗೆ, ಒಂಥರ ಫ್ರೆಂಡ್ಲಿ ಕೇರಿಂಗ್, ಆಸ್ ಅ ಫಾದರ್ ಮದರ್ ತರ ನಿಮ್ಗೆ ಕೇರಿಂಗ್ ಮಾಡೋ ತರ ಇದ್ರೆ ಯೂನಿವರ್ಸ್. ಓಕೆ, ಇಟ್ ವಾಂಟ್ಸ್ ಟು ಗಿವ್ ಎವ್ರಿಥಿಂಗ್. ನಿಮ್ಗೆ ಏನ್ ಬೇಕು ಜೀವನದಲ್ಲಿ ಎಲ್ಲ ಕೊಡಕ್ ಇಷ್ಟಪಡುತ್ತೆ ಯೂನಿವರ್ಸ್. ಬಟ್ ಏನಪ್ಪಾ ಅಂದ್ರೆ, ಅದು ಎದ್ ಬಂದು ನಿಮ್ಗೆ ಡೈರೆಕ್ಟ್ ಆಗಿ ತಗೊಳಪ್ಪ ಅಂತ ಕೊಡಕ್ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಅ ಯೂನಿವರ್ಸ್. ಕರೆಕ್ಟ್ ಅಲ್ವಾ? ಸೊ ಏನ್ ಮಾಡುತ್ತಪ್ಪ ಅಂದ್ರೆ, ಆ ಯೂನಿವರ್ಸ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಸೂಚನೆಗಳು, ಚಿಹ್ನೆಗಳು ನಿಮ್ಮ ಸುತ್ತಮುತ್ತ ತೋರಿಸುತ್ತೆ. ಓಕೆ, ಸೊ ಅದನ್ನ ನಾವೇನ್ ಮಾಡ್ಕೋಬೇಕು, ಅದನ್ನ ಕ್ಯಾಚ್ ಮಾಡ್ಕೋಬೇಕು. ಓಕೆ, ಸೊ ಯೂನಿವರ್ಸ್ ವಾಂಟ್ಸ್ ಟು ಯೂಸ್ ದ ಲಾ ಆಫ್ ಅಟ್ರಾಕ್ಷನ್. ಓಕೆ, ಇಟ್ ಗಿವ್ಸ್ ಸಮ್ ಸೈನ್ಸ್ ಅಂಡ್ ಕ್ಲೂಸ್. ನಿಮ್ಗೆ ಏನ್ ಸಿಗಬೇಕು ಅದು ಸಿಗುತ್ತೆ ಅನ್ನೋದಕ್ಕೊಂದು ಸೂಚನೆಗಳು ಕೊಡುತ್ತೆ. ಹೇಗೆ? The universe knows you have the feel gratitude to bring forth your dreams, so it plays its part in the game by giving you personal cues to remind you to be grateful. It uses the people, circumstances and events that surround you in your day as your magic cues to be grateful. It works like this. ಸೊ ಯೂನಿವರ್ಸ್ ಏನಪ್ಪಾ ಮಾಡುತ್ತ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಒಂದು ಜನರ ಮುಖಾಂತರ ಅಥವಾ ಒಂದು ಸನ್ನಿವೇಶಗಳ ಮುಖಾಂತರ ಅಥವಾ ವಸ್ತುಗಳ ಮುಖಾಂತರ ನಮ್ಗೆ ಒಂದು ಸೂಚನೆ ತೋರಿಸುತ್ತೆ. ಏನ್ ಸೂಚನೆ ತೋರಿಸುತ್ತೆ ಅಂದ್ರೆ, ಬಿ ಗ್ರೇಟ್ಫುಲ್, ಬಿ ಗ್ರಾಟಿಟ್ಯೂಡ್ ಓರಿಯೆಂಟೆಡ್, ನೀನು ಕೃತಜ್ಞನಾಗಿರು ಈ ವಿಚಾರಕ್ಕೆ ಅಂತ ಹೇಳಿ ನಮ್ಗೆ ಸೂಚನೆಗಳನ್ನ ತೋರಿಸ್ತಾ ಇರುತ್ತೆ. ನಾವು ಅದನ್ನ ಏನ್ ಮಾಡ್ಕೋಬೇಕು, ಕ್ಯಾಚ್ ಮಾಡ್ಕೋಬೇಕು. ಹೇಗೆ? ಇಫ್ ಯು ಹಿಯರ್ an ambulance siren, the magic cue from the universe to be grateful for perfect health. Okay, so ನೋಡಿ, ಒಂದು ಆಂಬ್ಯುಲೆನ್ಸ್ ಸೌಂಡ್ ಕೇಳಿಸ್ತಾ ಇದ್ರೆ, ಓಕೆ ನನಗೆ ಆರೋಗ್ಯ ಚೆನ್ನಾಗಿದೆಯಪ್ಪ, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಹೆಲ್ತ್. ಸೊ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಹೆಲ್ತ್, ಅದು ಸೂಚನೆ. ಓಕೆ, ಆಂಬ್ಯುಲೆನ್ಸ್ ಸೌಂಡ್ ಕೇಳಿಸಿದ್ರೆ. ಇಫ್ ಯು ಸಿ ಪೊಲೀಸ್ ಕಾರ್, ಯೂಸ್ ದ ಮ್ಯಾಜಿಕ್ ಕ್ಯೂ ಟು ಬಿ ಗ್ರೇಟ್ಫುಲ್ ಫಾರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. If you see someone reading a newspaper, it's your magic cue to be grateful for great news. Wow, ನನಗೆ ಒಳ್ಳೆ ನ್ಯೂಸ್ ಬರುತ್ತೆ, ಥ್ಯಾಂಕ್ ಯು. ಯಾರೋ ಒಂದು ನ್ಯೂಸ್ ಓದ್ತಾ ಇದಾರೆ ಅಂದ್ರೆ, ನನಗೆ ಒಂದು ಒಳ್ಳೆ ನ್ಯೂಸ್ ಬರುತ್ತೆ ಯಾರ ಕಡೆಯಿಂದ ಆದ್ರೂ. ಓಕೆ, ಇಫ್ ಯು ವಾಂಟ್ ಟು ಚೇಂಜ್ ದ ವೇಟ್ ಆಫ್ ಯುವರ್ ಬಾಡಿ, ನೋಡಿ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇರೋರು ಸಣ್ಣ ಆಗ್ಬೇಕು ಅಥವಾ
ವೇಟ್ ಕಡಿಮೆ ಮಾಡ್ಕೋಬೇಕಂದ್ರೆ ಜಸ್ಟ್ ಥಿಂಕ್ ಇದನ್ನ ಬಳಸಿ. ವೆನ್ ಯು ಸಿ ಅನದರ್ ಪರ್ಸನ್ ವಿತ್ ಅ ಪರ್ಫೆಕ್ಟ್ ವೇಟ್, ಇಟ್ಸ್ ದ ಮ್ಯಾಜಿಕ್ ಕ್ಯೂ ಫ್ರಮ್ ದ ಯೂನಿವರ್ಸ್ ಟು ಬಿ ಥ್ಯಾಂಕ್ಫುಲ್ ಫಾರ್ ದ ಪರ್ಫೆಕ್ಟ್ ವೇಟ್. ನೋಡಿ, ನಿಮ್ ಮುಂದೆ ಯಾರಾದ್ರೂ ಸೂಪರ್ ಆಗಿ ಪರ್ಫೆಕ್ಟ್ ಆಗಿ ಸ್ಲಿಮ್ ಆಗಿ ಪರ್ಫೆಕ್ಟ್ ಶೇಪ್ ಅಲ್ಲಿ ಇರೋಂಥವ್ರು, ಪರ್ಫೆಕ್ಟ್ ವೇಟ್ ಅಲ್ಲಿ ಇರೋಂಥವ್ರು ಕಾಣಿಸಿದ್ರೆ ಅದು ಮ್ಯಾಜಿಕ್ ಕ್ಯೂ ಯೂನಿವರ್ಸ್ ಕಡೆಯಿಂದ. ಏನಂತ? ಓಕೆ, ಥ್ಯಾಂಕ್ ಯು ಹೇಳಿ, ಬಿ ಗ್ರೇಟ್ಫುಲ್ ಫಾರ್ ದಿಸ್ ಕೈಂಡ್ ಆಫ್ ಪರ್ಫೆಕ್ಟ್ ವೇಟ್, ನನಗೂ ಸಿಗುತ್ತೆ ಅಂತ ಹೇಳಿ. ಆ ರೀತಿಯಾಗಿ if you want a romantic partner, it's a magic cue to be grateful for perfect partner. ಈಗ ಯಾರಾದ್ರೂ ಒಂದು ಒಳ್ಳೆ ಕಪಲ್ಸ್ ಹೋಗ್ತಾ ಇದಾರೆ, ಒಳ್ಳೆ ಫ್ರೆಂಡ್ಲಿ ಆಗಿ, ಲೆಟ್ಸ್ ಈಗ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀರಾ ಅಥವಾ ಇನ್ಸ್ಟಾನಲ್ಲಿ ನೋಡ್ತಾ ಇರ್ತೀರಾ, ಯಾವುದೋ ಒಂದು ಒಳ್ಳೆ ಕಪಲ್ ಒಳ್ಳೆ ಪಿಕ್ಚರ್, ಯಾವುದೋ ಒಂದು ಏನೋ ವೆಡ್ಡಿಂಗ್ ಕಪಲ್ಸ್ ಏನೋ ಪಿಕ್ಚರ್ಸ್ ಹಾಕಿದ್ದಾರೆ ಅಥವಾ ಶೇರಿಂಗ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರೀ ವೆಡ್ಡಿಂಗ್ ಶೂಟ್ ಹಾಕಿದ್ದಾರೆ ಅಂದ್ರೆ, ಇಟ್ಸ್ ಅ ಕ್ಯೂ ದಟ್ ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ದ ವಂಡರ್ಫುಲ್ ಲೈಫ್ ಪಾರ್ಟ್ನರ್ ಟು ಮೀ ಅಂತ ಹೇಳಿ ಆ ಒಂದು ಫೀಲಿಂಗ್ಸ್ ನ ನೀವು ತರಿಸ್ಕೋಬೇಕು, ಗ್ರೇಟ್ಫುಲ್ ಆಗಿರ್ಬೇಕು ಅಂತೇಳಿ ಅರ್ಥ. ಓಕೆ, ಇಫ್ ಯು ವಾಂಟ್ ಟು ಹ್ಯಾವ್ ಅ ಫ್ಯಾಮಿಲಿ, ವೆನ್ ಯು ಸಿ ಬೇಬೀಸ್ ಅಂಡ್ ಚಿಲ್ಡ್ರನ್, ಟೇಕ್ ದ ಮ್ಯಾಜಿಕ್ ಕ್ಯೂ ಟು ಬಿ ಗ್ರೇಟ್ಫುಲ್ ಫಾರ್ ಚಿಲ್ಡ್ರನ್. ಈಗ ಯಾರಿಗಾದ್ರೂ ಮಕ್ಕಳಾಗ್ಬೇಕಂದ್ರೆ ಒಳ್ಳೆ ಒಂದು ಮಗು, ಸುಂದರವಾದ ಕ್ಯೂಟ್ ಬೇಬಿನ ನೋಡಿದಾಗ ಇಟ್ಸ್ ಅ ಮ್ಯಾಜಿಕ್ ಕ್ಯೂ ಟು ಬಿ ಗ್ರೇಟ್ಫುಲ್ ಫಾರ್ ಚಿಲ್ಡ್ರನ್. ಓಕೆ, ಅಂಡ್ ವೆನ್ ಯು ಪಾಸ್ ಬೈ ಯುವರ್ ಬ್ಯಾಂಕ್ ಆರ್ ATM, it's a magic cue to be grateful for plenty of money. ಅಬೆಂಡೆನ್ಸ್ ಆಗಿ ಯಥೇಚ್ಛವಾಗಿ ದುಡ್ಡು ಬರ್ಬೇಕಂದ್ರೆ, ನಿಮ್ಗೆ ಯಾವ್ದಾದ್ರು ಬ್ಯಾಂಕ್ ಕಾಣಿಸ್ತು, ATM ಕಾಣಿಸ್ತು, ಯಾರಾದ್ರೂ ದುಡ್ಡು ಕೊಡ್ತಾ ಇದಾರೆ, ಈಸ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ, ಇಮ್ಯಾಜಿನ್ ಮಾಡಿ, ವಾವ್, ಐ ಆಮ್ ಸೋ ಬ್ಲೆಸ್ಡ್ ಫಾರ್ ಅಬೆಂಡೆನ್ಸ್ ಮನಿ ಅಂತ ಹೇಳಿ ಗ್ರೇಟ್ಫುಲ್ ನ ಫೀಲ್ ಮಾಡಬೇಕು. ವೆನ್ ಯು ಅರೈವ್ ಹೋಮ್, ಇಟ್ಸ್ ಯುವರ್ ಮ್ಯಾಜಿಕ್ ಕ್ಯೂ ಟು ಬಿ ಗ್ರೇಟ್ಫುಲ್ ಫಾರ್ ಯುವರ್ ಹೋಮ್. And when a neighbor calls to have a cup of coffee or you wave them across the street, it's a magic cue to be grateful for your neighbor. ಈಗ ಯಾರೋ ಅಕ್ಕಪಕ್ಕ ಮನೆಯವ್ರು ಕಾಣಿಸಿದ್ರು, ಹಾಯ್ ಹೇಳಿದ್ರು ಅಥವಾ ಕಾಫಿ ಕರೆದ್ರು ಫೋನ್ ಮಾಡಿ ಅಂದ್ರೆ ಅರ್ಥ, ನನ್ಗೆ ಒಳ್ಳೆ ನೇಬರ್ಸ್ ಇದಾರಪ್ಪ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಗ್ರೇಟ್ಫುಲ್ ನ ಫೀಲ್ ಮಾಡಬೇಕು. ಓಕೆ, ಇಫ್ ಯು ಹ್ಯಾಪನ್ ಟು ಸಿ ಒನ್ ಆಫ್ ಯುವರ್ material desires on your list, such as dream house, car, motorcycle, shoes or computer, of course it's your magic cue from the universe to be grateful for your desire now. ಈಗ ನಿಮ್ಮ ಒಂದು ಡಿಸೈರ್ ಲಿಸ್ಟ್ ನಾವು ಮಾಡಿದ್ವಲ್ಲ ಅವತ್ತು 2 days ಬ್ಯಾಕ್, ಒಂದು 10 ಡಿಸೈರ್ ಲಿಸ್ಟ್ ನ ಬರ್ದಿಟ್ಟಿದ್ರಿ. ಓಕೆ, ಅದರಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಕಾಣಿಸ್ತು, ಲೆಟ್ಸ್ ಸೇ ಐಫೋನ್ ಅಂತ ಬರ್ದಿದ್ರಿ, ಯಾರ ಕೈಲೋ ಐಫೋನ್ ಕಾಣಿಸ್ತು, ಅಥವಾ ಒಂದು ಡ್ರೀಮ್ ಕಾರ್ ಅಂತ ಅನ್ಕೊಂಡಿದ್ರಿ, ಲೆಟ್ಸ್ ಸೇ ಇಟ್ ಕ್ಯಾನ್ ಬಿ ಏನೋ ಬೆನ್ಸ್ ಇರ್ಬೋದು, ಸೊ ಇಲ್ಲೊಂದು ಬೆನ್ ಕಾಣಿಸ್ತು. ಸೊ ಅದೆಲ್ಲ ಕಾಣಿಸಿದ ತಕ್ಷಣ ಏನರ್ಥ? ಇಟ್ಸ್ ಅ ಸೈನ್ ಫ್ರಮ್ ದ ಯೂನಿವರ್ಸ್, ಬಿ ಗ್ರೇಟ್ಫುಲ್, ನಾವು ಕೃತಜ್ಞರಾಗಿರ್ಬೇಕು ನಮ್ಮ ಡಿಸೈರ್ ಲಿಸ್ಟ್ಗೆ ಅಂತ ಹೇಳಿ. ಓಕೆ, ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್ ಲೈಕ್ ಡ್ರೀಮ್ ಹೌಸ್, ಕಾರ್, ಬೈಕ್ ಆರ್ ಶೂಸ್, ಕಂಪ್ಯೂಟರ್, ಮೊಬೈಲ್, ಎನಿಥಿಂಗ್, ಗೋಲ್ಡ್, ಜ್ಯುವೆಲ್ರಿ, right? When you begin a new day and someone says good morning, andre happy morning, excellent morning, yaradru helidre andre you are being given a magic cue to be grateful for good morning. If you come across someone who is really happy, it's your magic cue to be grateful for happiness. And if you overhear another person saying thank you anywhere at any time, it's your magic cue to be say thank you. ಅಂದ್ರೆ ಯಾರಾದ್ರೂ ನಿಮ್ಗೆ ವಿಶ್ ಮಾಡಿದ್ರೆ ಅರ್ಥ ಮಾರ್ನಿಂಗ್ ಸಿಕ್ಕಿದೆ ಅಂತ ಹೇಳಿ ಅದು ಒಂದು ಚಿಹ್ನೆ. ಒಂದು ಲೈಕ್ ಹ್ಯಾಪಿ ಆಗಿದ್ದಾರೆ ಅಂದ್ರೆ ಇಟ್ಸ್ ಅ ಮ್ಯಾಜಿಕ್ ಕ್ಯೂ. ಆತರ there is unlimited and creative ways the universe has magically cues to be grateful for your day-to-day activities. You can never misunderstand the magic cue or get a wrong cue, because whatever you think a cue is, you are right. The universe uses law of attraction to magically cue you, and you can always attract the exact cues that you need to be grateful for in that moment. Nodi, universe ಒಂಥರ ಅದರದೇ ಆದಂತ ಒಂದು ಮ್ಯಾಜಿಕ್ ಇದೆ, ಅದರದೇ ಆದಂತ ಒಂದು ಆಟ ಇದೆ. ಓಕೆ, ನಿಮ್ಗೆ ಏನ್ ಬೇಕು ಅದರದೇ ಆದಂತ ಒಂದು ಸೂಚನೆಗಳು, ಚಿಹ್ನೆಗಳು
ಲೈಫಲ್ಲಿ ತೋರಿಸ್ತಾ ಇರುತ್ತೆ, ದಿನನಿತ್ಯದಲ್ಲಿ ತೋರಿಸ್ತಾ ಇರುತ್ತೆ. ನಿಮ್ಗೆ ಏನ್ ಬೇಕೋ ಅದೇ ಸೂಚನೆ ಸಿಗುತ್ತೆ. ಓಕೆ, ಇಟ್ಸ್ ಅ ಲಾ ಆಫ್ ಅಟ್ರಾಕ್ಷನ್. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಏನೋ ಒಂದು ಕಾಣಿಸ್ತು, ನೆನಪಾಯ್ತು, ಓ ಇಟ್ಸ್ ಅ ಮ್ಯಾಜಿಕ್ ಕ್ಯೂ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಅರ್ಥ ಅದ್ ನಿಮ್ಗೆ ಬೇಕು, ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ಬೇಕು ಅಂತಾನೆ ಅರ್ಥ. ಸೊ ಇಟ್ಸ್ ಅ ಯೂನಿವರ್ಸ್ ಕ್ಲೂ. ನಿಮ್ಗೆ ಅದು ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ, ಈ ವಿಚಾರಕ್ಕೆ, ಈ ವಸ್ತುಗೆ ನೀನು ಕೃತಜ್ಞನಾಗಿರು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೀವು ಫಾಲೋ ಮಾಡಕ್ ಶುರು ಮಾಡಿ. ಎಸ್, ನಾನು ಇದಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು ಅಂತ ಹೇಳಿ. ಇಟ್ಸ್ ಅ ಮ್ಯಾಜಿಕ್ ಕ್ಯೂ. ಅರ್ಥ ಆಗ್ತಾ ಇದೆಯಾ? ಕ್ಯೂ ದ ಮ್ಯಾಜಿಕ್ ಹ್ಯಾಸ್ ಬಿಕಮ್ ಅ ಡೈಲಿ ಗೇಮ್ ಐ ಪ್ಲೇ. Okay, and with practice I now automatically see all the magic cues in the universe gives me, and I give thanks to every one of them. I never cease to thrill and amaze me how the universe finds new ways to cue me to set the magic of gratitude in motion. ಅಂದ್ರೆ ಆಥರ್ಗೆ ಇವಾಗ ಒಂಥರ ಇದಂತರ ಆಟ ಆಗ್ಬಿಟ್ಟಿದೆ. ಎವ್ರಿ ಡೇ ಏನ್ ಮಾಡ್ತಾರೆ, ಯೂನಿವರ್ಸ್ ಜೊತೆ ಆಟ ಆಡ್ತಾರೆ. ಯೂನಿವರ್ಸ್ ಅದೇ ಆಥರ್ಗೆ ಏನ್ ಮಾಡ್ತಾ ಇದ್ರು, ಒಂದಲ್ಲ ಒಂದು ಸೂಚನೆ ಕೊಡ್ತಾ ಇದ್ರು, ಒಂದಲ್ಲ ಒಂದು ಕ್ಲೂಸ್ ನ ಕೊಡ್ತಾ ಇದ್ರು. ಸೊ ಆಥರ್ ಕೂಡ ಏನ್ ಮಾಡ್ತಾ ಇದ್ರು, ಓಕೆ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಯೂನಿವರ್ಸ್. ಸೊ ಇದಕ್ಕೆ ನಾನು ಗ್ರೇಟ್ಫುಲ್ ಆಗಿರ್ಬೇಕು, ಇದಕ್ಕೆ ನಾನು ಗ್ರೇಟ್ಫುಲ್ ಆಗಿರ್ಬೇಕು. ಸೊ ಪ್ರತಿಯೊಂದಕ್ಕೂ ಗ್ರೇಟ್ಫುಲ್ ನ ಫೀಲ್ ಮಾಡಕ್ ಶುರು ಮಾಡಿದ್ದಾರೆ. ಅಂಡ್ ದೇ ಆರ್ ಸ್ಟಾರ್ಟೆಡ್ ಯೂಸಿಂಗ್ ಎವ್ರಿ ಡೇ ಈ ಒಂದು ಮ್ಯಾಜಿಕ್ ಪ್ರಾಕ್ಟೀಸ್ ನ ಯೂಸ್ ಮಾಡಕ್ಕೆ ಶುರು ಮಾಡಿದ್ದಾರೆ. When I receive a phone call from a friend or a family member, it's a cue to be grateful for him or her. When someone says, isn't a beautiful day, it's a cue to be grateful for beautiful weather where I live, or another beautiful day. If an appliance breaks down, it's a cue to be grateful for all the new appliances that are working perfectly. ಅಂದ್ರೆ ನೋಡಿ, ಯಾರಾದ್ರೂ ಫೋನ್ ಮಾಡಿ, ಯಾರಾದ್ರೂ ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್, ವಾವ್, ಓಕೆ, ಅವರ ಒಂದು ಸೂಚನೆ ಏನ್ ಸಿಗ್ತಾ ಇದೆ ಅಂದ್ರೆ ಅವ್ರಿಗೆ ನಾವು ಕೃತಜ್ಞರಾಗಿರ್ಬೇಕು. ಈಗ ಯಾರ್ದೋ ಫ್ರೆಂಡ್ ಕಾಲ್ ಬಂತು, ರಿಲೇಟಿವ್ ಕಾಲ್ ಬಂತು ಅಂದ್ರೆ ಅವ್ರು ನಮ್ ಜೊತೆ ನಮ್ ಜೀವನದಲ್ಲಿ ಇದಾರ ಅಂತ ಹೇಳಿ. ಸೊ ಅವ್ರಿಗೆ ನಾವು ಫೀಲ್ ಗ್ರೇಟ್ಫುಲ್ ಆಗಿರ್ಬೇಕು. ಹಾಗೆ ಯಾರೋ ಒಬ್ರು ವಿಶ್ ಮಾಡಿದ್ರು, ವಾವ್ ಎಂತ ಬ್ಯೂಟಿಫುಲ್ ವೆದರ್ ಇದೆ, ಬ್ಯೂಟಿಫುಲ್ ಡೇ ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂದ್ರೆ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ದಿಸ್ ಬ್ಯೂಟಿಫುಲ್ ವೆದರ್ ಆರ್ ಬ್ಯೂಟಿಫುಲ್ ಡೇ. ನಾವ್ ಎಲ್ಲಿದೀವೋ, ಯಾವ ಊರಲ್ಲಿ ಇದೀವೋ, ಎಂತ ಒಳ್ಳೆ ಊರಲ್ಲಿ ಇದೀವಲ್ವಾ ಅಂತ ಹೇಳಿ ಫೀಲ್ ಗ್ರೇಟ್ಫುಲ್ ಫಾರ್ ದಟ್. ಹಾಗೆ ಏನಾದ್ರೂ ಒಂದು ಮುರಿದೋಯ್ತು ಅನ್ಕೊಳ್ಳಿ, ಯಾವ್ದಾದ್ರು ಒಂದು ವಸ್ತು ಮುರಿದೋಯ್ತು, ಅಪ್ಲಯನ್ಸಸ್ ಯಾವ್ದಾದ್ರು ಸಾಮಾನ್ ಮುರಿದೋಯ್ತು ಅಂದ್ರೆ ಅರ್ಥ ಇಟ್ಸ್ ಅ ಕ್ಯೂ, ಇಟ್ಸ್ ಅ ಸೂಚನೆ ದಟ್ ಏನೆಲ್ಲ ಕರೆಕ್ಟ್ ಆಗಿದೆ, ಏನೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು, ಗ್ರೇಟ್ಫುಲ್ ಆಗಿರ್ಬೇಕು ಅಂತ ಅರ್ಥ. ಓಕೆ, ಇಫ್ ಅ ಪ್ಲಾಂಟ್ in my garden is struggling, it's a cue to be grateful for all healthy plants in my garden. When I collect the mail, it's a cue that grateful for mail service, for unexpected checks. When someone says they have to go ATM, or I see people in the line of ATM, it's a cue to be grateful for money. If a person I know comes down with a sickness, it's a cue to be grateful for health of mind. When I open my curtain in the morning and see the new day, it's a cue to be grateful for the great day ahead. ಅಂದ್ರೆ ನೋಡಿ, ಏನೆಲ್ಲ ನಮ್ಮ ಸೂಚನೆ ಸಿಗ್ತಾ ಹೋಗುತ್ತೋ, ಇಟ್ ಕ್ಯಾನ್ ಬಿ ಲೈಕ್ ಯಾವುದೋ ಒಂದು ಮೇಲ್ ಬಂತು ಅಥವಾ ಲೆಟರ್ ಬಂತು ಆರ್ ಮೆಸೇಜ್ ಬಂತು ಅಂದ್ರೆ ಬಿ ಗ್ರೇಟ್ಫುಲ್ ಫಾರ್ ಅ ಗುಡ್ ನ್ಯೂಸ್. ಓಕೆ, ಇಫ್ ಯು ಸಿ ATM, ಯಾರಾದ್ರೂ ಲೈನಲ್ಲಿ ನಿಂತಿದ್ದಾರೆ, ATM ಅಲ್ಲಿ ನಿಂತಿದ್ದಾರೆ, ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ, ಇಟ್ಸ್ cue for to be grateful for money. Okay, if you see like somebody yaro ಹುಷಾರಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನನ್ನ ಆರೋಗ್ಯ ಚೆನ್ನಾಗಿದೆಯಲ್ಲ ದೇವರೇ, ಥ್ಯಾಂಕ್ ಯು, ಬಿ ಗ್ರೇಟ್ಫುಲ್ ಫಾರ್ ದ ಹೆಲ್ತ್. ಅದೇ ತರ ಇಫ್ ಯು ಓಪನ್ ಅ ಕರ್ಟನ್, ಬೆಳಗ್ಗೆ ಎದ್ದು ವಿಂಡೋ ಓಪನ್ ಮಾಡಿದ್ರಿ, ಡೋರ್ ಓಪನ್ ಮಾಡಿ ಅಂದ್ರೆ ಅರ್ಥ ಇಟ್ಸ್ ಅ ಕ್ಯೂ ಫಾರ್ ಬಿ ಗ್ರೇಟ್ಫುಲ್ ಫಾರ್ ದ ವಂಡರ್ಫುಲ್ ಡೇ ಅಹೆಡ್. ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಗ್ರೇಟ್ಫುಲ್ ನ ಫೀಲ್ ಮಾಡಬೇಕು. ಹಾಗೆ when I close my curtain at the night, it's a cue to be grateful for the day I had. ರಾತ್ರಿ ಮಲಗಬೇಕಾದ್ರೆ ನಾವು ಡೋರ್ ಕ್ಲೋಸ್ ಮಾಡ್ತಾ ಇದೀವಿ, ಕರ್ಟನ್ ಕ್ಲೋಸ್ ಮಾಡ್ತಾ ಇದೀವಿ ಅಂದ್ರೆ ಬಿ ಗ್ರೇಟ್ಫುಲ್ ಫಾರ್ ದ ಡೇ. ಇವತ್ತಿನ ದಿನ ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ವಾ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರೇಟ್ಫುಲ್ ನ ಫೀಲ್ ಮಾಡಬೇಕು. ಓಕೆ, ಸೊ ಟು ಪ್ಲೇ ಕ್ಯೂ ದ ಮ್ಯಾಜಿಕ್ ಟುಡೇ, ಆಲ್ ಯು ಹ್ಯಾವ್ ಟು ಡೂ ಈಸ್ ಬಿ ಅಲರ್ಟ್ ಎನಫ್ ಟು ಟೇಕ್ 7 magic cue from the universe during the day and give thanks
for each one of them. For example, if you see someone with your perfect weight, say, thank you for my perfect weight. Okay, so ಇವತ್ತಿನ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ ಸಿಂಪಲ್. ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸ್, ಕ್ಯೂ ದ ಮ್ಯಾಜಿಕ್. ನೀವು ಚಿಹ್ನೆಗಳನ್ನ ಕ್ಯಾಚ್ ಮಾಡ್ಕೋಬೇಕು, ಸೂಚನೆಗಳನ್ನ ಕ್ಯಾಚ್ ಮಾಡ್ಕೋಬೇಕು. ಯೂನಿವರ್ಸ್ ಏನ್ ಕೊಡುತ್ತೆ ಅದನ್ನ ಅಲರ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇವತ್ತಿನ ದಿನ ಏನ್ ಮಾಡ್ಬೇಕು, 7 ಮ್ಯಾಜಿಕ್ ಕ್ಯೂಸ್ ನೀವೇನ್ ಮಾಡ್ಬೇಕು, ಕ್ಯಾಚ್ ಮಾಡ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಯಾವ ತರ ಅಂತ ಹೇಳಿದ್ರೆ, ಇಫ್ ಯು ಸಿ ಸಮ್ ಒನ್, ಯಾರಾದ್ರೂ ಒಂದು ಪರ್ಫೆಕ್ಟ್ ಶೇಪ್ ಅಲ್ಲಿ ಪರ್ಫೆಕ್ಟ್ ಬಾಡಿ ವೇಟ್ ಅಲ್ಲಿ ಕಾಣಿಸಿದ್ರ ಅಂತ ಹೇಳಿದ್ರೆ ಅರ್ಥ ನೀವು ಅವಾಗ ಏನ್ ಹೇಳ್ಕೋಬೇಕು ಮನ್ಸಲ್ಲಿ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದ ಪರ್ಫೆಕ್ಟ್ ವೇಟ್, ಫಾರ್ ಮೈ ಪರ್ಫೆಕ್ಟ್ ವೇಟ್. ಈ ರೀತಿಯಾಗಿ ಒಂದು ಸೆಂಟೆನ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೋಬೇಕು. ಯು ಕ್ಯಾನ್ ನೆವರ್ ಡೂ ಟೂ ಮಚ್ with too much gratitude, so you can choose to be do more. And if you want, you can even try to respond to as many magic cues in a day as you can. If you have been following the daily magical practices over last 24 days, you will have reached a point by now where you will be alert enough to notice the cues from the universe is always giving to you. One of the many benefits of the gratitude's magical power is to wake up and make you far more alert and aware. And more alert and aware you become, the more grateful you become. And the more easily you attract your dreams. So the universe cue the magic. Andre ಏನು ಹೇಳ್ತಾ ಇದ್ದಾರೆ ಅಂದ್ರೆ, it's not only 7, if you are using 24 ದಿನ ಎಲ್ಲ ವಿಡಿಯೋಸ್ ನೀವು ನೋಡ್ತಾ, ಎಲ್ಲ ಪ್ರಾಕ್ಟೀಸಸ್ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ಆಲ್ರೆಡಿ ನಿಮ್ಮಲ್ಲಿ ಈ ಗ್ರಾಟಿಟ್ಯೂಡ್ ಅನ್ನೋ ಫೀಲಿಂಗ್ ನ ಆಲ್ರೆಡಿ ಉತ್ತುಂಗಕ್ಕೆ ಏರಿಸ್ಕೊಂಡಿರ್ತೀರಾ, ಟಾಪ್ ಲೆವೆಲ್ ಅಲ್ಲಿ ಫೀಲ್ ಮಾಡ್ತಾ ಇರ್ತೀರಾ. ತುಂಬಾ ದಿನಪೂರ್ತಿ ನೀವು ತುಂಬಾ ಒಂದು ಫೀಲಿಂಗ್ ಓರಿಯೆಂಟೆಡ್ ಆಗಿರ್ತೀರಾ, ಗ್ರೇಟ್ಫುಲ್ ಆಗಿರ್ತೀರಾ, ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತಾ ಇರ್ತೀರಾ. ಆಲ್ರೆಡಿ ಇದನ್ನೆಲ್ಲ ನೀವು ಮಾಡ್ತಾ ಇರ್ತೀರಾ. ಮಾಡ್ತಾ ಇದ್ದೀರಾ? ಯಾರು ಫಾಲೋ ಮಾಡ್ತಾ ಇದ್ದೀರಾ? ಈ ವಿಡಿಯೋಸ್ನ ಯಾರು ನೋಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಸೇ ಯಸ್. ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ನಿಮ್ಮ ಒಂದು ಫೀಲಿಂಗ್ ಏನಾಗಿರುತ್ತೆ, ಗ್ರೇಟ್ಫುಲ್ ನ ತುತ್ತ ತುದಿಗೆ ನೀವು ರೀಚ್ ಆಗಿರ್ತೀರಾ. ಓಕೆ, 7 ಅಲ್ಲ, ನೀವು ಎಲ್ಲದಕ್ಕೂ ಫೀಲ್ ಗ್ರೇಟ್ಫುಲ್ ಆಗಿರ್ಬೋದು, ಎಲ್ಲ ಕ್ಲೂಸ್ನು ಕ್ಯಾಚ್ ಮಾಡ್ಕೋಬಹುದು, ಎಲ್ಲ ಒಂದು ಚಿಹ್ನೆಗಳನ್ನು ಸೂಚನೆಗಳನ್ನು ಕ್ಯಾಚ್ ಮಾಡ್ಕೋಬಹುದು. ಅಂಡ್ ದ ಮೋರ್ ಯು ಫೀಲ್ ದ ಗ್ರಾಟಿಟ್ಯೂಡ್, ದ ಮೋರ್ ಯು ಅಟ್ರಾಕ್ಟ್, ದ ಮೋರ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಸೊ ಕ್ಯೂ ದ ಮ್ಯಾಜಿಕ್. ಸೊ ಏನ್ ಮಾಡ್ಬೇಕು ನೀವು, ಯೂನಿವರ್ಸ್ ಇಂದ ಏನ್ ಸೂಚನೆಗಳು ಬರ್ತಾ ಇದೆ ಅದನ್ನ ನೀವು ಕ್ಯಾಚ್ ಮಾಡ್ಕೋಬೇಕು. ಯೂನಿವರ್ಸ್ ನಿಮ್ಗೆ ಸೂಚನೆಗಳನ್ನ ತೋರಿಸುತ್ತೆ, ಇದಕ್ ನೀನ್ ಗ್ರೇಟ್ಫುಲ್ ಆಗಿರು, ಇದಕ್ ನೀನ್ ಗ್ರೇಟ್ಫುಲ್ ಆಗಿರು, ಈ ವ್ಯಕ್ತಿಗೆ ಗ್ರೇಟ್ಫುಲ್ ಆಗಿರು, ಈ ವಸ್ತುಗೆ ಗ್ರೇಟ್ಫುಲ್ ಆಗಿರು, ಈ ಸಿಚುಯೇಷನ್ಗೆ ಗ್ರೇಟ್ಫುಲ್ ಆಗಿರು ಅಂತ ಹೇಳಿ ಸೂಚನೆಗಳು ತೋರಿಸುತ್ತೆ. ಆ ಸೂಚನೆಗಳನ್ನ ನಾವು ಕ್ಯಾಚ್ ಮಾಡ್ಕೊಂಡು ಫೀಲ್ ಮಾಡ್ತಾ, ಥ್ಯಾಂಕ್ ಯು ಯೂನಿವರ್ಸ್, ನನ್ಗೆ ಒಳ್ಳೆ ಬ್ಯೂಟಿಫುಲ್ ಹೆಲ್ತ್ ಇದೆ, ಥ್ಯಾಂಕ್ ಯು ಯೂನಿವರ್ಸ್, ನನ್ಗೆ ಒಳ್ಳೆ ಬ್ಯೂಟಿಫುಲ್ ಫ್ಯಾಮಿಲಿ ಇದೆ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಹತ್ರ ಒಂದು ಒಳ್ಳೆ ಮೊಬೈಲ್ ಇದೆ ಯೂಸ್ ಮಾಡ್ಲಿಕ್ಕೆ, ಥ್ಯಾಂಕ್ ಯು ಅಂತ ಹೇಳಿ ಫೀಲ್ ಮಾಡ್ತಾ ಎವ್ರಿ ಡೇ, ಹೋಲ್ ಡೇ ಅಟ್ಲೀಸ್ಟ್ 7 ವಿಚಾರಗಳಿಗೆ ನೀವೇನ್ ಮಾಡ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು ಇವತ್ತಿನ ದಿನ. ಸೊ ಕ್ಯಾಚ್ ದ ಮ್ಯಾಜಿಕ್ ಕ್ಯೂ ಫ್ರಮ್ ದ ಯೂನಿವರ್ಸ್. ರೈಟ್ ಫ್ರೆಂಡ್ಸ್? ಸೊ ಇವತ್ತಿನ ಪ್ರಾಕ್ಟೀಸಸ್ ಏನಪ್ಪಾ ಅಂದ್ರೆ, ಡೇ 25 ನ ಪ್ರಾಕ್ಟೀಸ್. ಡೇ ಫಸ್ಟ್, ಬೆಳಗ್ಗೆ ಇವಾಗ ನೀವೇನ್ ಮಾಡ್ತೀರಾ, 10 ಗ್ರಾಟಿಟ್ಯೂಡ್ ನ ಬರೀತೀರಾ, ಪ್ರತಿಯೊಂದಕ್ಕೂ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತೀರಾ. ಸೆಕೆಂಡ್ ಒನ್, ಟುಡೇ ಬಿ ಅಲರ್ಟ್ ವಾಟ್ಸ್ ಅರೌಂಡ್ ಯು. Take at least 7 gratitude cues from the event in your day. For example, if you see someone with your perfect weight, say, thank you universe for my perfect weight. Okay, example ee ರೀತಿಯಾಗಿ. So whole day be alert, ತುಂಬಾ ಅಲರ್ಟ್ ಆಗಿರಿ. ಸೂಚನೆ, ಯೂನಿವರ್ಸ್ ಸೂಚನೆಗಳು ತೋರಿಸ್ತಾ ಇರುತ್ತೆ, ಚಿಹ್ನೆಗಳನ್ನ ತೋರಿಸ್ತಾ ಇರುತ್ತೆ. ಸೊ 7 ವಿಚಾರಗಳನ್ನ ಕ್ಯಾಚ್ ಮಾಡ್ಕೊಳ್ಳಿ, 7 ಸನ್ನಿವೇಶಗಳನ್ನ ಕ್ಯಾಚ್ ಮಾಡ್ಕೊಳ್ಳಿ. ಸೊ ಒಂದೊಂದಕ್ಕೂ ನೋಡಿದಾಗ ಅಬ್ಸರ್ವ್ ಮಾಡ್ತಾ ಫೀಲ್ ಮಾಡ್ತಾ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದ ಪರ್ಫೆಕ್ಟ್ ಮೈ ಬಾಡಿ ವೇಟ್. ಈ ರೀತಿ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದ ಪರ್ಫೆಕ್ಟ್ ಫ್ಯಾಮಿಲಿ ಲೈಫ್, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದ ಪರ್ಫೆಕ್ಟ್ ಹೋಮ್ ಆರ್ ಸೇಫ್ ಹೋಮ್ ಐ ಹ್ಯಾವ್. ಲೈಕ್ ದಟ್ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಅಂಡ್ ರಾತ್ರಿ ಮಲಗಕ್ಕಿಂತ ಮೊದಲು ಟೇಕ್ ದ ಮ್ಯಾಜಿಕ್ ರಾಕ್, ಹೋಲ್ಡ್ ಮಾಡಿ ಕೈಯಲ್ಲಿ. ದಿನ ಪೂರ್ತಿ ಏನ್ ಚೆನ್ನಾಗಿತ್ತು ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ. ಒಂದು ತುಂಬಾ ಏನ್ ಚೆನ್ನಾಗಿತ್ತು ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಫೀಲ್ ಮಾಡ್ತಾ ಮ್ಯಾಕ್ಸಿಮಮ್ ಆಗಿ ವಾಪಸ್
ಮ್ಯಾಜಿಕ್ ರಾಕ್ ನ ಇಟ್ಬಿಡಿ ಅಂಡ್ ಗೋ ಟು ಬೆಡ್. ರೈಟ್ ಫ್ರೆಂಡ್ಸ್? ಸೊ ಇದು ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸ್ ಡೇ 25. ಯಾವುದು ಹೆಸರು? ಕ್ಯೂ ದ ಮ್ಯಾಜಿಕ್, ಅಂದ್ರೆ ಕ್ಲೂಸ್ ನ ಅಂದ್ರೆ ಸೂಚನೆಗಳನ್ನ ಕ್ಯಾಚ್ ಮಾಡ್ಕೋಬೇಕು ನಾವು. ಡನ್. ಸೊ ನಾವು ಈ ಬುಕ್ ದ ಮ್ಯಾಜಿಕ್ ಬುಕ್ ಐ ನೋ ತುಂಬಾ ಜನ ಆಲ್ರೆಡಿ ಪರ್ಚೇಸ್ ಮಾಡಿದೀರಾ, ಓದಕ್ ಶುರು ಮಾಡಿದೀರಾ. ಅಂಡ್ ಈ ವಿಡಿಯೋ ಕೂಡ ನೀವು ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡ್ಬೋದು. ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ, ಅವರು ಲೈಫ್ ಅಲ್ಲಿ ಮ್ಯಾಜಿಕ್ ನ ಪಡ್ಕೊಳಕ್ ಶುರು ಮಾಡ್ಲಿ. ರೈಟ್ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ 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 ಧನ್ಯವಾದಗಳು ನೀವು ಸೆಷನ್ ಅಟೆಂಡ್ ಮಾಡಿ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ. ನಾಳೆ ಸಿಗೋಣ, ಮೇ ಬಿ ನಾಳೆ ಇಲ್ಲ, ಆರ್ ಮೇ ಬಿ 2 days ಆದ ನಂತರ ಸಿಗೋಣ ಫಾರ್ ದ ಡೇ 26. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹ್ಯಾವ್ ಅ ವಂಡರ್ಫುಲ್ ಡೇ. ಶುಭ ದಿನ.